ಧರ್ಮಸ್ಥಳ ಫೈಲ್ಸ್ ವಿಚಾರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ಪ್ರಕರಣದಲ್ಲಿ ಹಲವಾರು ಕ್ಯಾರೆಕ್ಟರ್ಸ್ಗಳು ಕಾಣಿಸ್ತಾ ಇವೆ. ಇದು ಪಬ್ಲಿಕ್ ಟಿವಿಯ ಮಗದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಧರ್ಮಸ್ಥಳ ಮಾಸ್ಕ್ ಮ್ಯಾನ್ ಕುರಿತಾದಂತಹ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಮಾಸ್ಕ್ ಮ್ಯಾನ್ಗೆ ಸಂಬಂಧಪಟ್ಟದ್ದು ಅನಾಮಿಕ ದೂರುದಾರನ ಹುಟ್ಟೂರಿನಲ್ಲಿ ಪಬ್ಲಿಕ್ ಟಿವಿ. ಆತ ಯಾರು ಏನು, ಮೂಲತಃ ಮಂಡ್ಯ ಜಿಲ್ಲೆಯವನು ಅಂತ ಗೊತ್ತಾಗಿದೆ. ಮಂಡ್ಯ ತಾಲೂಕಿನ ಗ್ರಾಮವೊಂದರ ನಿವಾಸಿ ಈ ಅನಾಮಿಕ ದೂರುದಾರ. ಅನಾಮಿಕನ ಕುರಿತಾಗಿ ಏಳಿಯಾಗಿ ಗ್ರಾಮಸ್ಥರು ಬಿಚ್ಚಿಡ್ತಾರೆ ಸತ್ಯವನ್ನ. ಆತ ಏನು, ಆತನ ಬ್ಯಾಕ್ ಗ್ರೌಂಡ್ ಏನು ಮಾಡ್ಕೊಂಡಿದ್ದ, ಇದೆಲ್ಲದರ ಬಗ್ಗೆ ಅವರುಗಳಿಗೆ ಫಸ್ಟ್ ಅವನು ಯಾವಾಗ ಕ್ಯಾಮ್ರಾಗೆ ಕಾಣಿಸಿದ್ನೋ ಆಗ್ಲೇ ಇವನೇ ಅನ್ನೋದು ಪಕ್ಕ ಆಗೋಯ್ತು. ಅನಾಮಿಕ ದೂರುದಾರನ ಹುಟ್ಟೂರಿನಲ್ಲಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿದೆ. ಅಲ್ಲಿ ಗ್ರಾಮಸ್ಥರು ಅನಾಮಿಕನ ವಿಚಾರವಾಗಿ ಹಲವಾರು ವಿಚಾರಗಳನ್ನ ಹೊರಹಾಕಿದ್ದಾರೆ. ಯಾವಾಗ ಊರು ಬಿಟ್ಟಿದ್ದ, ಮತ್ತೆ ಯಾವಾಗ ಊರಿಗೆ ಬಂದಿದ್ದ, ಈ ನಡುವಲ್ಲಿ ಆತನ ಚಟುವಟಿಕೆಗಳು ಹೇಗಿತ್ತು, ಅವನ ವೈಯಕ್ತಿಕ ಬದುಕಿನಲ್ಲಿ ಯಾವ ರೀತಿಯಾಗಿ ಇತ್ತು, ಇದೆಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಆತ ಮಂಡ್ಯದವನು ಅಂತ ಗೊತ್ತಾಗಿದೆ. ಮಂಡ್ಯದ ಮೂಲ. ಅಣ್ಣನ ಜೊತೆಗೆ ಧರ್ಮಸ್ಥಳಕ್ಕೆ ಬಂದದ್ದು. 3ನೇ ತರಗತಿಯವರೆಗೆ ಸ್ವಗ್ರಾಮದಲ್ಲೇ ಅನಾಮಿಕ ವಿದ್ಯಾಭ್ಯಾಸ ಮಾಡಿದ್ದಾನೆ. 3ನೇ ತರಗತಿವರೆಗೂ 1994ರವರೆಗೆ ಮಂಡ್ಯದ ಗ್ರಾಮದಲ್ಲಿ ಅನಾಮಿಕ ವಾಸವಾಗಿದ್ದ. ಗ್ರಾಮದಲ್ಲಿ ಉಂಡಾಡಿ ಗುಂಡನ ರೀತಿ ಇದ್ನಂತೆ ಅನಾಮಿಕ. ಇದನ್ನ ಗ್ರಾಮಸ್ಥರೇ ಹೇಳ್ತಿರೋದು. ಏನೂ ಕೆಲಸ ಮಾಡದೆ ಬೀದಿ ತಿರುಗ್ತಾ ಇದ್ದಂತಹ ಮಾಸ್ಕ್ ಮ್ಯಾನ್. ಚಿಕ್ಕ ವಯಸ್ಸಿನಲ್ಲೇ ಆತನಿಗೆ ಮದುವೆ ಸಹ ಆಗಿತ್ತಂತೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದಾರೆ. ಕಳೆದ ವರ್ಷ ಪಿತೃಪಕ್ಷದ ವೇಳೆ ಗ್ರಾಮಕ್ಕೆ ಅನಾಮಿಕ ಬಂದಿದ್ದಾನೆ. 3ನೇ ತರಗತಿಯವರೆಗೂ ಸ್ವಗ್ರಾಮದಲ್ಲೇ ಓದಿದ್ದವನು. ಅಲ್ಲೇ ಏನೂ ಕೆಲಸ ಕಾರ್ಯಗಳು ಇಲ್ಲದೆ ಉಂಡಾಡಿ ಗುಂಡನ ರೀತಿಯಲ್ಲಿ ಓಡಾಡ್ಕೊಂಡಿದ್ದ ಮತ್ತು ಯಾವುದೋ ಒಂದು ಜಾಗದ ವಿಚಾರವಾಗಿಯೂ ಕೂಡ ಕಿರಿಕನ್ನ ಮಾಡಿದ್ದ. ಇದೆಲ್ಲದರ ಬಗ್ಗೆ ಗ್ರಾಮಸ್ಥರು ಆತನ ಹಿನ್ನೆಲೆಯ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತಾರೆ. ನಿಜಕ್ಕೂ ಆತ ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆಯಾ ಅನ್ನೋದ್ರ ಬಗ್ಗೆ ಇವರ ಮಾತುಗಳನ್ನ ಕೇಳಿದಾಗ ಅನುಮಾನ ಮೂಡಿಸುತ್ತೆ. ಕೆಲಸ ಕಾರ್ಯ ಏನೂ ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಸಹ ಆಗಿದ್ದ, ಊರ್ ಬಿಟ್ಟು ಹೋದ, ಮತ್ತು ವಾಪಸ್ ಊರಿಗೆ ಯಾವಾಗ ಬಂದ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡಿ. ಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಬಂದಿರುವಂತಹ ಮಾಸ್ಕ್ ಮ್ಯಾನ್ ಎಲ್ಲಿ ಅವನು ಎತ್ತ ಸಾಕಷ್ಟು ಪ್ರಶ್ನೆಗಳು ರಾಜ್ಯದ ಜನತೆಗೆ ಇರುವಂಥದ್ದು. ಇದೀಗ ಆತನ ಊರು, ಆತ ಆರಂಭದಲ್ಲಿ ಎಲ್ಲಿ ಹುಟ್ಟಿದಂಥದ್ದು, ಜೊತೆಗೆ ಅವನ ವಿದ್ಯಾಭ್ಯಾಸವು ಎಲ್ಲೂ ಕೂಡ ಹೇಗಾಯಿತು ಅನ್ನೋದಕ್ಕೆ ಕಂಪ್ಲೀಟ್ ಆಗಿ ನಾವು ಈಗ ಹೇಳ್ತಾ ಹೋಗ್ತೀವಿ. ಆತ ಮಂಡ್ಯ ಜಿಲ್ಲೆಯ ಒಂದು ಗ್ರಾಮದವನಾಗಿರ್ತಾನೆ. ಈ ಮಾಸ್ಕ್ ಮ್ಯಾನ್ ಬಗ್ಗೆ ಕೂಡ ಮಾತಾಡೋಕ್ಕೆ ಒಂದಷ್ಟು ಜನರು ಕೂಡ, ಅಂದರೆ ಈ ಗ್ರಾಮದ ಜನರು ಕೂಡ ನಮ್ಮೊಟ್ಟಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಜಮಾನ್ರೆ, ಈಗ ಧರ್ಮಸ್ಥಳದಲ್ಲಿ ಮಾಸ್ಕ್ ಹಾಕೊಂಡು ಬಂದಿರೋಂಥ ವ್ಯಕ್ತಿ ನಿಮ್ಮೂರವನ, ಇಲ್ಲಿ ಹೇಗಿದ್ದ ಅಂತೇಳಿ? ಇದೇ ಗ್ರಾಮದಲ್ಲಿ ವಾಸವಾಗಿದ್ದು, ಇದೇ ಜಾಗದಲ್ಲಿ ವಾಸವಾಗಿದ್ದು. ಅವನು ಮೋಸ್ಟ್ಲಿ ಒಂದು 3ರಿಂದ 4ನೇ ಕ್ಲಾಸ್, ಒಂದು 5 ಗಂಟೆ ಓದಿರ್ಬೋದು ಅಂತ ಅನಿಸ್ತದೆ. ಅವನು 7th ಇಲ್ಲಿ ವಾಸವಾಗಿದ್ದಂಥ ಇದರಲ್ಲಿ ಅವರ ತಂದೆ ತಾಯಿ ಎಲ್ಲ ಇಲ್ಲೇ ಇದ್ರು ವಾಸವಾಗಿ. 3 ಜನ ಅಣ್ಣ ತಮ್ಮದಿರು. ಒಂದು ಹುಡುಗಿ ಇತ್ತು. ಆ ಹುಡುಗಿನ ಇಲ್ಲೇ ಕೆ ವಿ ಶಂಕರೇಗೌಡ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಾಮೂಹಿಕದಲ್ಲಿ ನಮ್ಮ CM ದೇವಪ್ಪ ಆಗ ಅವರ ನೇತೃತ್ವದಲ್ಲಿ ಮದುವೆ ಮಾಡಿದ್ರು ಯಾರೋ ಹುಡುಗಿನ ಇಲ್ಲೇನೆ. ಮತ್ತೆ ಅಣ್ಣ ತಮ್ಮದಿರು ಒಬ್ಬ ಇಲ್ಲೇ ತೀರೋದ ಅಂತ ಕಾಣಿಸ್ತದೆ ಒಬ್ಬ. ಆಗ ಇಲ್ಲಿ 94ರವರೆಗೆ ಇಲ್ಲೇ ಇದ್ದ. 94ರಲ್ಲಿ ಇಲ್ಲಿ ಇದ್ದಾಗ ಇಲ್ಲಿಂದ ಅವನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಹೊರಟೋದ್ರು. ಬಟ್ ಅವರ ತಂದೆ ತೀರ ಮೇಲೆ ಅಂತ ಕಾಣಿಸ್ತದೆ ಇಲ್ಲಿ. ಬಟ್ ಇವನು ಸ್ವಲ್ಪ ಅವನು ನೋಡಿದ್ರೆ ಅವ ನೋಡಿದ್ರೆ ಒಂಥರ ನಮಗೆ ಒಂಥರ ಅನ್ನಿಸ್ತಿತ್ತು. ಅವನು ಇಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲ ಇದ್ದ. ಆಗ ಓದನು ತಿರ್ಗಾ ನಮ್ಮ ಹತ್ರ ಇದು ಬರಲಿಲ್ಲ ನಮ್ಮ ಗ್ರಾಮಕ್ಕೆ. ಇಲ್ಲಿ 94ಕ್ಕೆ ಹೋದನು. ಕಳೆದ ಬಾರಿ ಪಕ್ಷಕ್ಕೆ ಬಂದಾಗ, ಪಕ್ಷಕ್ಕೇನೋ ಬಂದು ಇಲ್ಲಿ ಊಟ ಗೀಟ ಮಾಡ್ಕೊಂಡು ಮತ್ತೆ ಕೊಡೆ ಕಜ್ಜೆ ಈಸ್ಕೊಂಡು ಹೋದ್ನಂತೆ. ಇಲ್ಲಿ ಸುಮಾರು ಮನೆಗಳಲ್ಲಿ ಈಸ್ಕೊಂಡು ಹೋಗೋಣ. ಈಗ ನಮ್ಮ ಮನೇಲೂ ಬಂದು ಕೇಳೋರು, ನಮ್ಮ ಮಿಸ್ಸಸ್ಸೇ ಕೇಳಿದಾಗ ಎಲ್ಲಿದೆಯಪ್ಪ ಅಂದಾಗ ನಾನು ತಮಿಳ್ನಾಡಲ್ಲಿ ಇವನಿ ಅಂತ ಅಂದಂತೆ. ಇದೆಲ್ಲಪ್ಪ ಧರ್ಮಸ್ಥಳದಿಂದ ಹೋಯ್ತೀನಿ ಅಂತ ಹೋದನು, ನೀನು ತಮಿಳ್ನಾಡು ಅಂತೀಯಲ್ಲ ಅಂತ. ಇಲ್ಲೆಲ್ಲ ನಾನು ಹೊರಟೋದೆ ಊರಿಗೆ ಅಂತ ಅವನು ಹೇಳೋನೆ. ಯಾವುದು ಕಳೆದ ಬಾರಿ ಇಲ್ಲಿ ಪಕ್ಷಕ್ಕೆ ಬಂದಾಗ ಅಮಾವಾಸ್ಯೆ ಹಬ್ಬದಕ್ಕೆ ಅವ್ನು ತಿರ್ಗಾ ನಮಗೆ ಅವ್ನು ನೋಡುವಿಲ್ಲ, ಇದು ಮಾಡುವಿಲ್ಲ. ಇಲ್ಲೇ ಕೆಲಸ ಮಾಡ್ಕೊಂಡು ಮಾತ್ರ ಇದ್ದರು ಅವರು ಅಷ್ಟೇ. ಈಗ ನಮ್ಗನ್ನಿಸ್ತದೆ ಯಾಕೆ ಪಾಪ ಧರ್ಮಸ್ಥಳ ಒಳ್ಳೆ ಪವಿತ್ರವಾದ ಕ್ಷೇತ್ರ, ಅದು ಇದು ಯಾಕೆ ಹಿಂಗೆ ಮಾಡಿದ್ರೆ ನಮಗೆ ಅರ್ಥ ಆಯ್ತಲ್ಲ. ಅವ್ನು ನೋಡಿದಾಗ ಸುಮಾರು ನಮ್ಗೆ ಅನ್ನಿಸ್ತು. ಇಲ್ಲಿ ಹೋದವ್ರಿಗೆಲ್ಲ ಸುಮಾರು ಜನ ಕೇಳ್ತಿದ್ದಂತೆ, ಇಲ್ಲಿ ಧರ್ಮಸ್ಥಳ ಹಿಂಗೆಲ್ಲ ನಡೀತಾರೆ ಅಂತ ಹೇಳ್ತಿದ್ದಂತೆ. ಬಟ್ ಅದು ನಮ್ಗೆ ಗಮನಕ್ಕಿಲ್ಲ. ನಮ್ಗೆ ಯಾರೋ ಸ್ನೇಹಿತರುಗಳ ಮುಖಾಂತರ ಇದು ಕೇಳಿದ್ದೀವಿ. ಆಗ ಇವ್ನು ನೋಡಿದಾಗ ಇವನು ಮೋಸ್ಟ್ಲಿ ಇವನೇ ಇರಬೇಕೇನೋ
ಅಂತ ನಮ್ಗೆ ಅನ್ನಿಸ್ತು ಅವನ ಹಾವಭಾವ ಎಲ್ಲ ನೋಡಿ. ನಮಗೆ ಅನ್ನಿಸ್ತದೆ ಯಾಕೆ ಹಿಂಗೆಲ್ಲ ಅವನು ಅಪವಿತ್ರವಾದ ಸ್ಥಳನ ಇವ್ನು ಕೆಡಿಸ್ತಾ ಇದ್ದಾನೆ, ಇವನು ಹಿಂಗೆಲ್ಲ ಮಾಡ್ಕೊಂಡು ಅಂತ ಅಷ್ಟೇ. ಯಜಮಾನ್ರೆ, ಇಲ್ಲಿದ್ದಾಗ ನೀವು ನೋಡ್ದಂಗೆ ಹೆಂಗಿದ್ದ ಮನುಷ್ಯ ಅಂತೇಳಿ? ಮನುಷ್ಯ ಓದಿದಾಗ ಒಂದು ಸ್ವಲ್ಪ ದಿಂಬಾಗಿದ್ದ ಸಹ, ಇಲ್ಲೇ ಓದ್ಕೊಂಡಿದ್ದ. ಅವ್ರ ಅಣ್ಣ ತಮ್ಮದಿರೆಲ್ಲ ಇಲ್ಲೇ ಇದ್ದರು, ಇಲ್ಲೇ ಓದ್ಕೊಂಡಿದ್ರು. ಅವ್ರು ಹೋಗಿ ಆಲೆ 10-15 ವರ್ಷ ಆಗಿದೆ ಸರ್ ಹೋಗಿ ಅವ್ರು ಊರು ಬಿಟ್ಟು, ನಮ್ಮ ಊರು ಬಿಟ್ಟು. ಅಂದ್ರೆ ಹಾವಭಾವ ಒಂದು ಇಲ್ಲಿದ್ದಾಗ ನೀವು ನೋಡಂಗೆ ಹೆಂಗಿತ್ತು ಅಂತೇಳಿ? ಚೆನ್ನಾಗಿದ್ದ ಸಹ, ಅಂದ್ರೆ ಅವ್ನ ನಡವಳಿಕೆಗಳು ನಡವಳಿಕೆ ಏನು ಚೆನ್ನಾಗಿದ್ದ. ಇಲ್ಲ ನಮಗೇನಂತ ಇದೇನು ಕಾಣಿಸ್ತಿರ್ಲಿಲ್ಲ ಅವನು. ಅಲ್ಲಿ ಹೋದಾಗ ನಾವು ಅಲ್ಲಿ ಧರ್ಮಸ್ಥಳಕ್ಕೆ ಹೋದಾಗೆಲ್ಲ ನಮ್ಮೆಲ್ಲ ಸಂಪರ್ಕ ಮಾಡಿ ನಮ್ಮ ಒಳಗೆ ಬಿಡೋದು ಮಾತಾಡ್ಸ್ಕೊಂಡು 2-3 ಸಾರಿ ನಮಗೂ ಸಿಕ್ಕಿದ್ದ. ಇತ್ತೀಚೆಗೆ ಅವನು ಇವೆಲ್ಲ ಮಾಡ್ಕೊಂಡವನೇ ಅಂತ ನಮಗೆ ಗೊತ್ತಿಲ್ಲ. ಅಣ್ಣ, ಇಲ್ಲಿ ಒಳ್ಳೆ ವ್ಯಕ್ತಿತ್ವ ಇತ್ತು ಅಂತ ಹೇಳ್ತಾ ಇದ್ರಿ. ಇವಾಗ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಮಾತನಾಡ್ತಾರೋ ವಿಚಾರವಾಗಿ ನೀವೇನು ಹೇಳ್ತೀರಾ ಅಂತೇಳಿ? ಅದು ಶುದ್ಧ ತಪ್ಪು. ಅಂದರೆ ಅವ್ನು ಮಾತಾಡ್ತಲ್ಲ, ಅವನಿಂದ ಯಾರೋ ಪಿತೂರಿ ಷಡ್ಯಂತ್ರ ಮಾಡಿ ಇವನ್ನ ಮಾತಾಡ್ಸ್ತವ್ರೆ. ಅವನಿಂದ ಬೇರೆ ಯಾವುದೋ ಕಾರಣದ ಕೈಗಳು ಭಾರಿ ಕೆಲಸ ಮಾಡ್ತಾ ಇದೆ. ಅವ್ರ ಕುಟುಂಬದ ಇಲ್ಲೆಲ್ಲ ಹೇಗಿತ್ತು ಅಂತೇಳಿ? ಈ ಭಾಗದಲ್ಲಿ ಅವರು ವಿಎಸ್ಟೆಂಟ್ ಆಗಿ ಅತ್ಯುತ್ತಮ ಕೆಲಸ ಮಾಡ್ತಿದ್ರು. ಅವ್ರ ಮಕ್ಕಳೆಲ್ಲ ಸ್ವೀಪರ್ ಕೆಲಸ ಮಾಡ್ತಿದ್ರು, ಚೆನ್ನಾಗಿದ್ರು ಇದ್ದಷ್ಟು. ಇವನು ನಮಗಿಂತ ಇದೇ ಸ್ಕೂಲಲ್ಲಿ, ನಾವು ಇದೇ ಸ್ಕೂಲಲ್ಲಿ ಓದಿದ್ದು, ನಮಗಿಂತ ಒಂದು 3 ವರ್ಷ ಚಿಕ್ಕವನು ಇವನು. ಅವಾಗಲೂ ಕೂಡ ಅವ್ನು ಎದ್ದರಲ್ಲ. ಇಲ್ಲಿಂದ ಅವ್ನು ಹೋದಾಗ ಒಂದು 18-19 ವರ್ಷ ಇರಬೇಕು. ಅಂದರೆ ಅಲ್ಲಿವರೆಗೂ ಏನೋ ಉಂಡಾಡಿ ಗುಂಡಂಗೆ ಇಲ್ಲಿದ್ದ. ಹಂಗೆ ಒಬ್ಬೊಬ್ಬರು ಕುಟುಂಬ ಸಮೇತವಾಗಿ ಇಲ್ಲಿಂದ ಪೂರ್ತಿ ಖಾಲಿ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ರು. ಮತ್ತೆ ಇವನು 2014-15ರಲ್ಲಿ ಆ ನಡುವೆ ಅಲ್ಲಿಂದ ಇವನ್ನ ಡಿಪಾರ್ಟ್ ಮಾಡಿರಲ್ಲ, ಧರ್ಮಸ್ಥಳ ಬಗ್ಗೆ ಏನಾರ ಮಾತಾಡ್ಕೊಂಡು ಅಲ್ಲಿಂದ